ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ಜ್ಞಾನದ ಸಂಕೇತವಾಗಿರುವ ಮತ್ತು ಮಾನವೀಯ ಗುಣಗಳಿಗೆ ಹೆಸರಾದ ರಾಶಿ ನಿಮ್ಮದು. 2026ರ ಈ ಮೇ ತಿಂಗಳು ಕುಂಭರಾಶಿಯವರ ಪಾಲಿಗೆ ಅತ್ಯಂತ ವಿಶಿಷ್ಟವಾದ ಕಾಲಘಟ್ಟ ಆಗಿರುತ್ತೆ. ನಿಮ್ಮ ರಾಶಾಧಿಪತಿಯಾದ ಶನಿದೇವನು ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿ ಮಹಾಪುರುಷ ಯೋಗವನ್ನು ನಿರ್ಮಿಸ್ತಾ ಇದ್ರೂ ಕೂಡ ಮಂಗಳ ಮತ್ತು ರಾಹುವಿನ ಸಂಯೋಜನೆಯು ಕೆಲವು ಅಗ್ನಿ ಪರೀಕ್ಷೆಗಳನ್ನು ತಂದೊಡ್ಡಲಿದೆ. ಈ 8 ನಿಮಿಷಗಳ ಸುದೀರ್ಘ ವಿಡಿಯೋದಲ್ಲಿ ಇದರ ಆಗುಹೋಗುಗಳ ಬಗ್ಗೆ ಚರ್ಚಿಸಲಿದ್ದೇವೆ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ನಿಮ್ಮ ಸಕ್ಸಸ್ನ ಕೀಲಿಕೈ ಅಲ್ಲಿ ಇರಬಹುದು. ಈ ತಿಂಗಳು ನೀವು ಯಾವ ಆಪತ್ತಿನಿಂದ ಪಾರಾಗ್ತೀರಾ, ಆ ಥರ ಮಾಹಿತಿ ಇದರಲ್ಲಿ ಇದೆ. ಕುಂಭರಾಶಿಯವರೇ, ನೀವು ವಿಭಿನ್ನವಾಗಿ ಯೋಚನೆ ಮಾಡ್ತಿರ್ತೀರ. ಮೇ ತಿಂಗಳ ಆರಂಭದಲ್ಲಿ ನಿಮಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಲಿವೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ದೊರೆಯೋದಕ್ಕೆ ಸ್ವಲ್ಪ ವಿಳಂಬ ಆಗಬಹುದು. ಶನಿಯ ಪ್ರಭಾವದಿಂದಾಗಿ ಕೆಲಸಗಳು ನಿಧಾನವಾಗಿ ನಡೆಯುತ್ತೆ ಎನಿಸಿದರೂ ಕೂಡ ಅವು ಭದ್ರವಾದ ಫಲಿತಾಂಶವನ್ನೇ ನೀಡುತ್ತೆ. ಆದರೆ ನೆನಪಿಡಿ, ಈ ತಿಂಗಳು ಮೇಲಾಧಿಕಾರಿಗಳ ಜೊತೆ ವಾದಕ್ಕೆ ಇಳಿಬೇಡಿ. ನಿಮ್ಮನ್ನು ಪ್ರಚೋದನೆ ಮಾಡುವವರು ಹೆಚ್ಚಾಗಿ ಇರ್ತಾರೆ, ಆದರೆ ನಿಮ್ಮ ಮೌನವೇ ಅವರಿಗೆ ದೊಡ್ಡ ಉತ್ತರವಾಗಲಿ. ತಾಂತ್ರಿಕ ಕ್ಷೇತ್ರ, ಸಂಶೋಧನೆ ಮತ್ತು ಸಾರ್ವಜನಿಕ ಸೇವೆಯಲ್ಲಿ ಇರುವವರಿಗೆ ಈ ತಿಂಗಳು ಹೊಸ ತಿರುವನ್ನು ಸಿಗಲಿದೆ. ಮೇ 15ರ ನಂತರ ನಿಮ್ಮ ಯೋಜನೆಗಳಿಗೆ ವೇಗ ಸಿಗಲಿದ್ದು, ವಿದೇಶಿ ಮೂಲಗಳಿಂದ ಲಾಭದಾಯಕ ಸುದ್ದಿ ಕೇಳಿಬರುತ್ತೆ. ಆರ್ಥಿಕ ದೃಷ್ಟಿಯಿಂದ ನೋಡುವುದಾದರೆ ಕುಂಭರಾಶಿಯವರಿಗೆ ಈ ತಿಂಗಳು ಹಣದ ಹರಿವು ಉತ್ತಮವಾಗಿದ್ದರೂ ಸಹ ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರಿಕೆ ಇರಲಿ. ಮಂಗಳ ಮತ್ತು ರಾಹುವಿನ ಅಂಗಾರಕ ದೋಷದ ಪ್ರಭಾವದಿಂದಾಗಿ ಹಠಾತ್ ಆರ್ಥಿಕ ಹೊರೆ ಅನ್ನೋದು ಎದುರಾಗಬಹುದು. ಹಳೆಯ ಸಾಲಗಳನ್ನು ತೀರಿಸೋದಕ್ಕೆ ಇದು ಒಳ್ಳೆಯ ಸಮಯ. ಆದರೆ ಹೊಸದಾಗಿ ಯಾರಿಗೂ ಸಾಲ ನೀಡಬೇಡಿ ಮತ್ತು ದೊಡ್ಡ ಮಟ್ಟದ ಹೂಡಿಕೆ ಮಾಡುವ ಮುನ್ನ 100 ಬಾರಿ ಯೋಚನೆ ಮಾಡಿ. ವಿಶೇಷವಾಗಿ ಆನ್ಲೈನ್ ವ್ಯವಹಾರ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವಾಗ ಜಾಗರೂಕರಾಗಿರಿ. ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಡೆಗೆ ಈ ತಿಂಗಳು ಒಂದು ಕಣ್ಣಿರಲಿ ಮತ್ತು ಮಿತ ವ್ಯಯವನ್ನು ರೂಢಿಸಿಕೊಳ್ಳಿ. ವ್ಯಾಪಾರಸ್ಥರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ ಈ ತಿಂಗಳು ಸ್ಪರ್ಧೆ ಹೆಚ್ಚಿರುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ನೀವು ಹಗಲಿರುಳು ಶ್ರಮಿಸಬೇಕಾಗುತ್ತೆ. ಹೋಟೆಲ್, ಪ್ರವಾಸೋದ್ಯಮ ಅಥವಾ ಹಾರ್ಡ್ವೇರ್ ವ್ಯವಹಾರದಲ್ಲಿ ಇರೋರಿಗೆ ಈ ತಿಂಗಳು ಲಾಭಾಂಶ ಹೆಚ್ಚಾಗುತ್ತೆ. ಹೊಸ ಪಾಲುದಾರರೊಂದಿಗೆ ಒಪ್ಪಂದ ಮಾಡಿಕೊಳ್ಬೇಕಾದಾಗ ಪ್ರತಿಯೊಂದು ಷರತ್ತನ್ನು ಸರಿಯಾಗಿ ಓದಿ. ಈ ತಿಂಗಳು ನೀವು ಮಾಡುವ ಹೊಸ ಮಾರ್ಕೆಟಿಂಗ್ ತಂತ್ರಗಳು ಭವಿಷ್ಯದಲ್ಲಿ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತೆ. ಶತ್ರುಗಳ ಬಗ್ಗೆ ಅತಿಯಾದ ಭಯ ಬೇಡ, ನಿಮ್ಮ ಚಾಣಾಕ್ಷತನವೇ ಅವರನ್ನು ಮಣಿಸಲಿದೆ. ಕುಟುಂಬ ಜೀವನದ ಬಗ್ಗೆ ಮಾತನಾಡೋದಾದರೆ ಕುಂಭರಾಶಿಯವರ ಮನೆಯಲ್ಲಿ ಈ ತಿಂಗಳು ಮಿಶ್ರ ಪ್ರತಿಕ್ರಿಯೆ ಇರಲಿದೆ. ಶನಿಯ ಪ್ರಭಾವದಿಂದಾಗಿ ನೀವು ಸ್ವಲ್ಪ ಒಂಟಿತನವನ್ನು ಇಷ್ಟಪಡಬಹುದು. ಇದು ಕುಟುಂಬ ಸದಸ್ಯರಲ್ಲಿ ತಪ್ಪು ತಿಳುವಳಿಕೆ ಮೂಡಿಸಬಹುದು. ವಿಶೇಷವಾಗಿ ದಂಪತಿಗಳ ನಡುವೆ ಸಣ್ಣ ವಿಷಯಕ್ಕೆ ಗಲಾಟೆಯಾಗುವ ಸಂಭವ ಇರುತ್ತೆ. ಪರಸ್ಪರ ನಂಬಿಕೆ ಮತ್ತು ಸಂಯಮ ಇಲ್ಲಿ ಅತಿ ಮುಖ್ಯವಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನೀವು ಸ್ವಲ್ಪ ಚಿಂತಿತರಾಗಬಹುದು, ಆದರೆ ತಿಂಗಳಂತ್ಯಕ್ಕೆ ಅವರ ಪ್ರಗತಿ ನಿಮಗೆ ಸಮಾಧಾನವನ್ನು ನೀಡಲಿದೆ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸೋದರ ಸೋದರಿಯರ ನಡುವೆ ಆಸ್ತಿ ವಿಚಾರದಲ್ಲಿ ಚರ್ಚೆಗಳಿದ್ರೆ ಅದನ್ನು ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಸಿಕೊಳ್ಳೋದು ಉತ್ತಮವಾಗಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಕುಂಭರಾಶಿಯವರು ಈ ತಿಂಗಳು ಅತ್ಯಂತ ಜಾಗರೂಕರಾಗಿರಬೇಕಾಗುತ್ತೆ. ವಿಶೇಷವಾಗಿ ಕಾಲು ನೋವು, ನರಗಳ ದೌರ್ಬಲ್ಯ ಅಥವಾ ವಾತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ವಾಹನ ಚಾಲನೆ ಮಾಡಬೇಕಾದಾಗ ಅತೀವ ಸಾವಧಾನತೆ ಅಗತ್ಯವಾಗಿರುತ್ತೆ. ಯಾಕೆಂದರೆ ಮಂಗಳನ ದೃಷ್ಟಿಯಿಂದಾಗಿ ಸಣ್ಣ ಪುಟ್ಟ ದುರ್ಘಟನೆಗಳ ಸಂಭವ ಆಗುವ ಒಂದು ಚಾನ್ಸಸ್ ಇರುತ್ತೆ. ಮಾನಸಿಕವಾಗಿ ನೀವು ದೃಢ ಆಗೋದಕ್ಕೆ ಪ್ರತಿದಿನ ಧ್ಯಾನ ಮತ್ತು ಓಂಕಾರ ಪಠನೆ ಮಾಡೋದು ಬಹಳ ಅವಶ್ಯಕ. ಹೊರಗಿನ ಆಹಾರ ಸೇವನೆಯನ್ನು ತಪ್ಪಿಸಿ, ಇದು ಜೀರ್ಣಕ್ರಿಯೆಯ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಹೊರಗಿನ ಆಹಾರ ಸೇವನೆಯನ್ನು ಆದಷ್ಟು ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿ. ಈ ತಿಂಗಳಲ್ಲಿ ನಿಮಗೆ ಅದೃಷ್ಟದ ಬಗ್ಗೆ ಹೇಳೋದಾದರೆ ಗಾರ್ಡನಲ್ಲಿ ಡಾರ್ಕ್ ಬ್ಲೂ, ನೇರಳೆ ಪರ್ಪಲ್ ಮತ್ತು ಕಪ್ಪು ಬಣ್ಣಗಳು ನಿಮಗೆ ಶುಭವನ್ನು ತರುತ್ತೆ. ಯಾವುದೇ ಪ್ರಮುಖ ಕಾರ್ಯಕ್ಕೆ ಹೋಗಬೇಕಾದ್ರೆ ಈ ಬಣ್ಣದ ಬಟ್ಟೆ ಅಥವಾ ಕರವಸ್ತ್ರ ಬಳಸಿ. ನಿಮ್ಮ ಅದೃಷ್ಟದ ಸಂಖ್ಯೆ 8 ಮತ್ತು 12.
ಬಣ್ಣದ ಬಟ್ಟೆ ಅಥವಾ ಕರವಸ್ತ್ರ ಬಳಸಿ. ನಿಮ್ಮ ಅದೃಷ್ಟದ ಸಂಖ್ಯೆ 8 ಮತ್ತು 11 ಆಗಿರುತ್ತೆ. ಈಗ ಕುಂಭರಾಶಿಯವರಿಗಾಗಿ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳು ಹೇಳೋದಾದರೆ, ಈ ತಿಂಗಳ ಸವಾಲುಗಳನ್ನು ಎದುರಿಸೋದಕ್ಕೆ ಈ ಕ್ರಮಗಳನ್ನು ತಪ್ಪದೇ ಅನುಸರಿಸಿ. ಪ್ರತಿ ಶನಿವಾರದಂದು ಶನಿದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪ ಹಚ್ಚಿ ಶನಿ ಚಾಲಿಸ ಅಥವಾ ಹನುಮಾನ್ ಚಾಲಿಸ ಪಠಿಸೋದು ನಿಮ್ಮ ಮಾನಸಿಕ ಬಲವನ್ನು ಹೆಚ್ಚಿಸುತ್ತೆ. ಪ್ರತಿ ಮಂಗಳವಾರದಂದು ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸಿ ಮತ್ತು ಬಡವರಿಗೆ ಅನ್ನದಾನ ಮಾಡಿ. ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ನಿಮ್ಮ ಮನೆಯಲ್ಲಿರುವ ಹಳೆಯ ಕಬ್ಬಿಣದ ವಸ್ತುಗಳನ್ನು ಅಥವಾ ಕೆಲಸಕ್ಕೆ ಬಾರದ ಸಾಮಗ್ರಿಗಳನ್ನು ಹೊರಹಾಕಿ. ಇದು ರಾಹುವಿನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡುತ್ತೆ. ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕೋದು ನಿಮ್ಮ ಪುಣ್ಯವನ್ನು ವೃದ್ಧಿಸುತ್ತೆ. ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ, ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಂಶೋಧನಾತ್ಮಕ ಓದಿಗೆ ಬಹಳ ಒಳ್ಳೆಯದಾಗಿರುತ್ತೆ. ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವವರು ಈ ತಿಂಗಳು ತಮ್ಮ ಓದಿನ ಶೈಲಿಯನ್ನು ಬದಲಾಯಿಸಿಕೊಳ್ಳಬಹುದು. ಇದು ಅವರಿಗೆ ಲಾಭದಾಯಕವಾಗಿರುತ್ತೆ. ಅತಿಯಾದ ಆತ್ಮವಿಶ್ವಾಸ ಬೇಡ, ಶಿಸ್ತಿನಿಂದ ಓದು ಮುಂದುವರಿಸಿ. ಕೊನೆಯದಾಗಿ ಕುಂಭರಾಶಿಯವರೇ, ಈ ಮೇ ತಿಂಗಳು ನಿಮ್ಮ ತಾಳ್ಮೆಯ ಅಗ್ನಿ ಪರೀಕ್ಷೆಯ ಕಾಲ. ಶನಿ ದೇವರು ನಿಮ್ಮನ್ನು ಪರಿಶುದ್ಧಗೊಳಿಸ್ತಾ ಇದ್ದಾನೆ. ಎಷ್ಟೇ ಕಷ್ಟ ಬಂದರೂ ಸತ್ಯದ ಹಾದಿಯನ್ನು ಬಿಡಬೇಡಿ. ನಿಮ್ಮ ಪ್ರಾಮಾಣಿಕತೆಯೇ ಈ ತಿಂಗಳು ನಿಮ್ಮನ್ನು ಕಾಪಾಡುತ್ತೆ. ತಿಂಗಳ ಅಂತ್ಯಕ್ಕೆ ನೀವು ಒಂದು ನಿಗೂಢ ಸಮಸ್ಯೆಯಿಂದ ಹೊರ ಬರ್ತೀರಾ ಮತ್ತು ಹೊಸ ಚೈತನ್ಯದೊಂದಿಗೆ ಮುನ್ನಡೆತೀರಾ. ಕಾಲ ನಿಮ್ಮ ಪರವಾಗಿದೆ, ಭರವಸೆ ಕಳೆದುಕೊಳ್ಬೇಡಿ. ಈ ಮಾಹಿತಿ ನಿಮಗೆ ಸಹಾಯಕವಾಗಿದ್ದರೆ ಕೂಡಲೇ ಲೈಕ್ ಮಾಡಿ, ನಿಮ್ಮ ಕುಂಭರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಜೈ ಶನಿದೇವ ಅಥವಾ ಜೈ ಹನುಮಾನ್ ಅಂತ ಬರೀರಿ. ನಿಮ್ಮ ಈ ಮೇ ತಿಂಗಳು ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸಿನಿಂದ ಕೂಡಿರಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.